ನಮಸ್ಕಾರ ಸ್ನೇಹಿತರೆ, ತಥಾಗತ್ ಆನ್ಲೈನ್ ತರಗತಿ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಜೆ ಇ ಪರೀಕ್ಷೆಯಲ್ಲಿ ಪೇಪರ್ 2 ಪತ್ರಿಕೆ 2ರಲ್ಲಿ ಕನ್ನಡ ವಿಷಯದ ಕುರಿತಾಗಿ ಇರುವಂಥ ಪ್ರಶ್ನೆಗೆ ಕೀ ಉತ್ತರಗಳನ್ನು ಹೇಳ್ತಾ ಹೋಗ್ತೀವಿ. ಈ ವಿಡಿಯೋದಲ್ಲಿ ಕೇವಲ ಡೈರೆಕ್ಟಾಗಿ ಉತ್ತರಗಳನ್ನ ಮಾತ್ರ ಹೇಳಲಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಶುರು ಮಾಡೋಣ. ಮೊದಲನೇದಾಗಿ ಪ್ರಶ್ನೆ 36, ನಡೆ ಪದಕ್ಕೆ ಉದಾಹರಣೆ. ಇದು ಯಾವ ಪದಕ್ಕೆ ಉದಾಹರಣೆ ಸ್ನೇಹಿತರೆ? ಇದು ದ್ವಿರುಕ್ತಿಗೆ ಉದಾಹರಣೆ ಆಗಿದೆ. ಆನ್ಸರ್ 1 ಸರಿಯಾದ ಉತ್ತರ. 37, ಷಡಾನನ ಪದವು ಯಾವ ಸಂಧಿಗೆ ಉದಾಹರಣೆ? ಇದು ಆಪ್ಷನ್ 4 ಜಸ್ವ ಸಂಧಿಗೆ ಉದಾಹರಣೆ ಆಗಿರುತ್ತೆ. 38ನೇ ಪ್ರಶ್ನೆ ನೋಡಿ, ನಾಲಿಗೆ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುತ್ತೇವೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತಾಲವ್ಯ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇನ್ನು 39ನೇ ಪ್ರಶ್ನೆಗೆ ತಿನ್ನನು ಇದು ಯಾವ ಕ್ರಿಯಾಪದವಾಗಿದೆ? ಸ್ನೇಹಿತರೆ, ಇದು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಇದಕ್ಕೆ. ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು 40ನೇ ಪ್ರಶ್ನೆ, ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ ಏನಾಗುತ್ತೆ ಅಂತಂದರೆ ಅದು ಗುಣಿತಾಕ್ಷರಗಳಾಗುತ್ತೆ ಸ್ನೇಹಿತರೆ, ಗುಣಿತಾಕ್ಷರಗಳು. ಇನ್ನು 41ನೇ ಪ್ರಶ್ನೆ ನೋಡಿ, ಇಮ್ಮಡಿ ಎಂಬುದು ಡ್ಯಾಶ್ ಅಂತ ಕೇಳಿದರೆ ಇದು ದ್ವಿಗು ಸಮಾಸಕ್ಕೆ ಸರಿಯಾದಂಥ ಉತ್ತರ. ಇದಕ್ಕೆ ದ್ವಿಗು ಸಮಾಸದ ಒಂದು ಉದಾಹರಣೆ ಇದು. ಇನ್ನು 42ನೇ ಪ್ರಶ್ನೆ ನೋಡೋದಾದರೆ, ಹಾಸ್ಯಾಸ್ಪದ ಪದದಲ್ಲಿನ ಸ್ಪ ಎಂಬ ಅಕ್ಷರವು ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಇದು ಒತ್ತಕ್ಷರ ಸ್ನೇಹಿತರೆ, ಇದು ಒತ್ತಕ್ಷರ. ಇನ್ನು 43ನೇ ಪ್ರಶ್ನೆ, ಕನ್ನಡದಲ್ಲಿ ಆರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯನ್ನು ಮೊದಲು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 VR ಕೃಷ್ಣಶಾಸ್ತ್ರಿ. ಅದು ಆ್ಯಕ್ಚುಲಿ AR ಕೃಷ್ಣಶಾಸ್ತ್ರಿ ಆಗಬೇಕಾಗಿತ್ತು, ಅದು VR ಅಂತ ಆಗಿದೆ. ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು 44ನೇ ಪ್ರಶ್ನೆ ನೋಡಿ, ರಕ್ಷಿಸು ಎಂಬುದು ಡ್ಯಾಶ್ ಅಂತ ಕೇಳಿದರೆ ಇದು ರಕ್ಷಿಸು ಎಂಬುದು ಸಕರ್ಮಕ ಧಾತು ಸ್ನೇಹಿತರೆ, ಇದು ಸಕರ್ಮಕ ಧಾತು. 45ನೇ ಪ್ರಶ್ನೆ ನೋಡೋಣ, ಸತತವಾಗಿ 3 ಬಾರಿ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಪಡೆದ ಕರ್ನಾಟಕದ ಕಲಾವಿದ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 KK ಹೆಬ್ಬಾರ್ ಇದಕ್ಕೆ ಸರಿಯಾದ ಉತ್ತರ. 46ನೇ ಪ್ರಶ್ನೆ, ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ಕರ್ತೃ. ಇದು ತುಂಬ ಸರಳವಾದದ್ದು, ಎಲ್ಲರೂ ಹಾಕಿರ್ತೀರ ಅನ್ಕೋತೀನಿ ಇದನ್ನು. ಆಪ್ಷನ್ 3 ಕುಮಾರವ್ಯಾಸ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು 47ನೇ ಪ್ರಶ್ನೆ ನೋಡಿ, 47ನೇ ಪ್ರಶ್ನೆ, ಅಲ್ಲಮ್ಮ ಪ್ರಭುವಿನ ವಚನಗಳ ಅಂಕಿತ, ಇವರ ವಚನಗಳ ಅಂಕಿತ ಗುಹೇಶ್ವರ. ಆಪ್ಷನ್ 2 ಸರಿಯಾದಂಥ ಉತ್ತರ ಆಗಿದೆ. 48ನೇ ಪ್ರಶ್ನೆ, ಹಣವನ್ನು ಉಳ್ಳವನು ಎನ್ನುವ ಅರ್ಥದಲ್ಲಿ ಬರುವ ತದ್ದಿತ್ತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಹಣವಂತ. ಹಣ ಇರುವವನು ಹಣವಂತ ಅಂತ ಕರಿತೀವಿ. ಆಪ್ಷನ್ 2. ಇನ್ನು ಕರ್ನಾಟಕದ ಜೈನಕಾಶಿ ಅಂತ ಯಾವುದನ್ನು ಕರಿತೀವಿ ನಾವು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಮೂಡಬಿದ್ರೆಗೆ ಕರ್ನಾಟಕದ ಜೈನಕಾಶಿ ಅಂತ ಕರಿತೀವಿ. ಇನ್ನು 50ನೇ ಪ್ರಶ್ನೆ ನೋಡಿ, ಪ್ರಸಾದ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಂದು ಹಸಾದ. ಪಕಾರ ಇದ್ದದ್ದು ಹಕಾರ ಆಗುತ್ತೆ, ಅದಕ್ಕೆ ಸರಿಯಾದ ಉತ್ತರ ಬಂದು ಹಸಾದ ಆಗಿದೆ. ಇನ್ನು 51ನೇ ಪ್ರಶ್ನೆ, ಧ್ವನಿ ಸಿದ್ಧಾಂತದ ಪ್ರತಿಪಾದಕರಾರು ಅಂತ ಕೇಳಿದರೆ ಆನಂದವರ್ಧನ ಬಂದು ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಆಗಿದ್ದಾನೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಇನ್ನು 52ನೇ ಪ್ರಶ್ನೆ, ಪ್ರಾಸಾಕ್ಷರದ ಹಿಂದಿನ ಸ್ವರವು ಅನುಸ್ವಾರವಿದ್ದರೆ ಡ್ಯಾಶ್ ಪ್ರಾಸವೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವೃಷಭ ಪ್ರಾಸ ಸ್ನೇಹಿತರೆ. ಆಪ್ಷನ್ 3 ವೃಷಭ ಪ್ರಾಸ ಸರಿಯಾದಂಥ ಉತ್ತರ. ಇನ್ನು 53ನೇ ಪ್ರಶ್ನೆ ನೋಡಿ, ಗಾದೆಯ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಕೇಳಿದರೆ ಅಹಂಕಾರಕ್ಕೆ ಡ್ಯಾಶ್ ಮದ್ದು, ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಆಪ್ಷನ್ 2 ಸರಿಯಾದಂಥ ಉತ್ತರ ಆಗಿದೆ. 54ನೇ ಪ್ರಶ್ನೆ ನೋಡಿ, ಇದರಲ್ಲಿ ಕನ್ನಡ ಪದ ಯಾವುದು ಅಂತ ಹೇಳಿ ಅಂತ ಕೇಳಿದರೆ ಇದು ಬೇರೆ 3 ಪದಗಳು ಅನ್ಯ ಭಾಷೆ ಪದಗಳಾಗಿದೆ, ಒಂದು ಮಾತ್ರ ಕನ್ನಡ ಆಗಿದೆ. ಸರಿಯಾದ ಉತ್ತರ ಬಂದು ಆಪ್ಷನ್ 1 ಅಲರು ಕನ್ನಡದ ಪದ, ಅಚ್ಚ ಕನ್ನಡದ ಪದ. ಇನ್ನು 55ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಪದಕ್ಕೆ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ. ಚೇತನ ಇದಕ್ಕೆ ಸರಿಯಾದ ಉತ್ತರ ಅಚೇತನ. ಇನ್ನು 56ನೇ ಪ್ರಶ್ನೆ ನೋಡಿ, 2018ರಲ್ಲಿ ಚಲನಚಿತ್ರವಾಗಿ ತೆರೆಕಂಡ ಹಸಿರು ರಿಬ್ಬನ್ ಕತೆ ಬರೆದವರು ಯಾರು ಅಂತ ಕೇಳಿದರೆ ಎಚ್.ಎಸ್. ವೆಂಕಟೇಶಮೂರ್ತಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು ರಾಮಣತ್ತನಿ ಪದದಲ್ಲಿ ಕಂಡುಬರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಒಂದು ಪಂಚಮಿ ಸ್ನೇಹಿತರೆ. 57 ಇನ್ನು 58ನೇ ಪ್ರಶ್ನೆ ನೋಡೋಣ. 58ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ತೃಷೆ ಪದದ ಸಮಾನಾರ್ಥಕ ಪದ ಕೇಳಿದರೆ ಇದು ತುಂಬ ಸರಳವಾಗಿದ್ದಂಥ ತೃಷೆ ಅಂತಂದರೆ ದಾಹ. ಇನ್ನು 59ನೇ ಪ್ರಶ್ನೆ, ಜಗದೊಳು
ಉತ್ತಮರು ಇದನ್ನು ಬಿಡಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಜಗದೋಳ್ ಪ್ಲಸ್ ಉತ್ತಮರು, ಜಗದೋಳ್ ಪ್ಲಸ್ ಉತ್ತಮರು, ಜಗದೋಳುತ್ತಮರು ಇದು ಸರಿಯಾದಂಥ ಉತ್ತರ ಆಗಿದೆ. ಇನ್ನು 60ನೇ ಪ್ರಶ್ನೆ ನೋಡಿ, ಕಡುಬಿನ ಸೋರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಕೋಪ ಮಾಡಿಕೊಳ್ಳುವುದು ಅಂತ, ಕೋಪ ಮಾಡಿಕೊಳ್ಳುವುದು ಇದು ಸರಿಯಾದ ಉತ್ತರ. ಇನ್ನು 61 ವೀರ ಪದದ ತದ್ಭವ ರೂಪ, ಇದರ ಸರಿಯಾದ ಉತ್ತರ ಬಂದು ಬೀರ, ಇದನ್ನು ಎಲ್ಲರೂ ಹಾಕಿರ್ತೀರ. 62ನೇ ಪ್ರಶ್ನೆ, ಇವುಗಳಲ್ಲಿ ಡ್ಯಾಶ್ ಷಟ್ಪದಿ ಅಲ್ಲ, ಸೊ ಚಂಪಕಮಾಲೆ ಅನ್ನುವಂಥದ್ದು ಷಟ್ಪದಿ ಅಲ್ಲ ಸ್ನೇಹಿತರೆ. ಸೊ 62 ಎರಡನೇ ಉತ್ತರ, ಎರಡನೇ ಆಪ್ಷನ್. ಇನ್ನು 63 ಹಿರುಳು ಕಳೆದ ಬೆಳಕು ಮಿಡಿತು, ಇದರಲ್ಲಿ ಏನು ಕೇಳಿದ್ದಾರೆ ಅವರು ಅಂತಂದರೆ ಯಾವುದ್ರ ದೋಷ ಇತ್ತಂದರೆ ಅದನ್ನು ತಿದ್ದುಪಡಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಿರುಳು ಅಲ್ಲ, ಇದು ಇರುಳು. ಸೊ ಉತ್ತರ 1. 64ನೇ ಪ್ರಶ್ನೆ ನೋಡಿ, 64ನೇ ಪ್ರಶ್ನೆ ಇದು ಏನಂತ ಕೊಟ್ಟಿದ್ದಾರೆ ಅಂತಂದರೆ ಕ್ರಮಬದ್ಧವಾಗಿ ಇಲ್ದಿರುವಂಥ ಪದಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಬಂದು ಆಪ್ಷನ್ 3 ಆಗುತ್ತೆ ಸ್ನೇಹಿತರೆ. ಸುಧಾರಕರಲ್ಲಿ ಕಳೆದ ಶತಮಾನದ ಅಂಬೇಡ್ಕರರು ಅಗ್ರಗಣ್ಯರಾಗಿದ್ದರು. ಸೊ RQSP ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 65ನೇ ಪ್ರಶ್ನೆ ನೋಡೋದಾದರೆ ತೇಲಿಸಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ 65ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಬಂದು ಲಯ, ತೇಲಿಸಿ ಉಚ್ಚರಿಸುವ ಅಕ್ಷರಗಳಿಗೆ ಲಯ ಅಂತ ಕರೀತಾರೆ. ಇನ್ನು 66ನೇ ಪ್ರಶ್ನೆ ನೋಡಿ, ನಾಮಪದದ ಮೂಲ ರೂಪವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರೀತಾರೆ. 66ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 67ನೇ ಪ್ರಶ್ನೆ, ಕಪ್ಪು ಆನೆ ಎಂಬ ಪ್ರಯೋಗದಲ್ಲಿ ಕಪ್ಪು ಎಂಬುದು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಗುಣವಾಚಕ ಸ್ನೇಹಿತರೆ, ಆಪ್ಷನ್ 2 ಗುಣವಾಚಕ. ಇನ್ನು ರತ್ನಾಕರ ವರ್ಣಿ ರಚಿಸಿದ ಭರತೇಶ ವೈಭವ ಎಂತಹ ಕಾವ್ಯ ಅಂದರೆ ಇದು ಸಾಂಗಾತ್ಯದಲ್ಲಿ ರಚಿಸಿದ್ದಾನೆ ಅವನು. ಸೊ ಆಪ್ಷನ್ 1 ಸರಿಯಾದಂಥ ಉತ್ತರ. 69ನೇ ಪ್ರಶ್ನೆ, ತ್ರಿಪದಿಯ ಮೊದಲ ಶಾಸನ ಯಾವುದು ಅಂತಂದರೆ ಕಪ್ಪೆ ಅರಭಟನ ಶಾಸನ ತ್ರಿಪದಿಯ ಮೊದಲ ಶಾಸನವಾಗಿದೆ. 69 ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 70ನೇ ಪ್ರಶ್ನೆ, ಗಾದೆಯ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಕೇಳಿದರೆ ಚೋಟುದ್ದ ಹುಡುಗಿ ಮಾರುದ್ದ ಜಡೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಸೂಜಿದಾರ ಸ್ನೇಹಿತರೆ, ಸೂಜಿದಾರ ಸರಿಯಾದಂಥ ಉತ್ತರ. ಸೊ ಇಷ್ಟು ಕನ್ನಡದ ಕುರಿತಾದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು. ಸೊ ಇವು ಕೇವಲ ಕೀ ಆನ್ಸರ್ಸ್ಗಳು, ನಿಮ್ಮ ರೆಫರೆನ್ಸ್ಗಳಿಗೆ ಮಾತ್ರ. ಇದು ಫೈನಲ್ ಆನ್ಸರ್ಸ್ ಅಲ್ಲ, ಫೈನಲ್ ಆನ್ಸರ್ಗಾಗಿ ನೀವು ವೇಟ್ ಮಾಡಿ. ಇದು ನಿಮ್ಮ ರೆಫರೆನ್ಸ್ಗೋಸ್ಕರ ನಾವು ಮಾಡಿರ್ತಕ್ಕಂಥದ್ದು. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.